ಶಿಕ್ಷೆಗೆ ಒಳಗಾದರೂ ಕೂಡ ಅಪ್ಪ ಮಗನ ಬಗ್ಗೆ ತಮ್ಮ ವಾಗ್ದಾಳಿಯನ್ನ ನಿಲ್ಲಿಸಿಲ್ಲ ಯತ್ನಾಳ್. ಮತ್ತೊಮ್ಮೆ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇದರಲ್ಲೂ ನೇರವಾಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನೂ ಕೂಡ ಒಳಗಿನ್ವಾಲ್ವ್ ಮಾಡಿಕೊಂಡು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಯಡಿಯೂರಪ್ಪ, ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಯತ್ನಾಳ್. ಸಿದ್ದರಾಮಯ್ಯ, ಬಿಎಸ್ವೈ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್, ವಿಜಯೇಂದ್ರ ಇಬ್ಬರು ಬಿಸಿನೆಸ್ ಪಾರ್ಟ್ನರ್ಸ್ ಆಗಿದ್ದಾರೆ. ಇಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಅನ್ನೋದು ಇಲ್ವೇ ಇಲ್ಲ. ಇದು ನಡೀತಾ ಇರೋದು ಕೇವಲ ಯಡಿಯೂರಪ್ಪನವರ ಕುಟುಂಬದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಕಿಡಿಕಾರಿದ್ದಾರೆ ಯತ್ನಾಳ್. ಯಡಿಯೂರಪ್ಪಗೆ ಜ್ಯೋತಿ ಅಂದ್ರೆ ಸರ್, ಈಗ ಅಸಿಸ್ತಿನ ನೆಪದಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಹಾಗಾದ್ರೆ ಯತ್ನಾಳ್ ಅವರು ನಿಜವಾಗಿ ಅಸಿಸ್ಟ್ ಮಾಡಿದ್ದಾರೆ? ಏನಾಯ್ತು? ಪ್ರೂಫ್ ಏನಾಯ್ತು? ನಾ ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾವು ಮಾತಾಡಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ನಾಡೊಬ್ಬ ಕಾಂಗ್ರೆಸ್ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗುದು, ಅವ್ರ ಜೊತೆಗೆ ನಮ್ಸೋದು, ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಅವ್ರ ಮಾಡಿಲ್ಲ. ಹಾಗಾದ್ರೆ ನ್ಯಾಯಾಂಗ ಪಕ್ಷ ವಿರೋಧ ಯಡಿಯೂರಪ್ಪ ವಿರೋಧ ಇದ್ದೇನೆ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕನ್ನಡ ಜನರಿಗೆ ದೊಡ್ಡ ಮೋಸ ಮಾಡಿದ್ರು, ನೀರಾವರಿಯಲ್ಲಿ ಮೋಸ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಮತ್ತೊಮ್ಮೆ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಗುಡುಗು, ಹೊಸ ಪಕ್ಷ ಕಟ್ಲಿಕ್ಕೂ ಸಿದ್ಧ ಅನ್ನೋ ವಾರ್ನಿಂಗ್ ಸಂದೇಶ. ನುಡಿದಂತೆ ನಡೀತಾರ? ಪಕ್ಷ ಕಟ್ಟೋ ಹಂತಕ್ಕೆ ಹೋಗುತ್ತಾ ಈ ಮುನಿಸು? ಸ್ಮಿತಾ, 6 ವರ್ಷಗಳ ಕಾಲ ಬಿಜೆಪಿಯಿಂದ ಬ್ಯಾನ್ ಅಥವಾ ಎಕ್ಸ್ಪೆಲ್ ಆಗಿರ್ತಕ್ಕಂಥ ಯತ್ನಾಳ್ ಅವರ ವಿರುದ್ಧ ಈಗ ಒಂದು ರೀತಿಯಾದಂತಹ ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಯತ್ನಾಳ್ ಅವರು ಹೇಳಿರ್ತಕ್ಕಂಥ ಮಾತೇನಿದೆ ಅದು ನಿಜಕ್ಕೂ ಸಾಧ್ಯನಾ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈಗ ಪಕ್ಷ ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಕ್ಕೆ ಮುಂದಾದ್ರ ಯತ್ನಾಳ್ ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಏನಂತಂದ್ರೆ, ಈವರೆಗೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಗುಡುಕ್ತಾ ಇದ್ದಂತ ಯತ್ನಾಳ್ ಅವರು ಈಗ ಏಕಾಏಕಿ ತಮ್ಮ ಒಂದು ನಿಲುವನ್ನೇ ಬದಲಿಸಿರ್ತಕ್ಕಂಥದ್ದು. ಸೊ ಈಗ ಹೈಕಮಾಂಡ್ಗೆ ಸವಾಲನ್ನಾಗುವಂತೆ, ಅಂದ್ರೆ ನಾವು ಹೇಳಿರ್ತಕ್ಕಂಥ ಅಂದ್ರೆ ವಿಜೇಂದ್ರ ಅವರ ಬದಲಾವಣೆ ಏನಿದೆ ಆ ಬದಲಾವಣೆ ಆಗ್ಲೇಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ಆ ಮೂಲಕ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡದೆ ಹೋದ್ರೆ ನಾವು ಪಕ್ಷವನ್ನ ಕಟ್ತೇವೆ, ಹಿಂದುತ್ವದ ಅಜೆಂಡಾದ ಮೇಲೆಯೇ ಒಂದು ಪಕ್ಷವನ್ನ ಕಟ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಯಡಿಯೂರಪ್ಪನವ್ರನ್ನ ಬಂಧನ ಮಾಡೋದಾಗಿ ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ವಿಜೇಂದ್ರ ಅವ್ರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಯಡಿಯೂರಪ್ಪನವ್ರ ಮೇಲೆ ಇರ್ತಕ್ಕಂಥ ಪೋಕ್ಸೋ ಕೇಸ್ ಏನಿದೆ ಆ ಪೋಕ್ಸೋ ಕೇಸನ್ನ ಇಟ್ಕೊಂಡು ವಿಜೇಂದ್ರ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಮೂಲಕ ಯಡಿಯೂರಪ್ಪನವ್ರನ್ನ ಬಂಧನ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಹೇಳ್ದಂತೆ ಕೇಳ್ತಾರೆ. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನು ಒಳಗೊಂಡಂತೆ ವಿಜೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಯತ್ನಾಳ್ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಜಯದಶಮಿಗೆ ಹೊಸ ಪಕ್ಷವನ್ನ ಕಟ್ಟೋದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೂ ಕೂಡ 6-7 ತಿಂಗಳ ಕಾಲ ಇದೆ. ಅಷ್ಟರಲ್ಲಿ ಹೈಕಮಾಂಡ್ ತಮ್ಮ ನಿಲುವನ್ನು ಬದಲಿಸಿಕೊಳ್ಬೇಕು, ಇಲ್ಲದೆ ಹೋದಲ್ಲಿ ನಾವು ಹೊಸ ಪಕ್ಷವನ್ನ ಕಟ್ಟೋದಾಗಿ ಶತಸಿದ್ಧ ಅನ್ನುವಂತ ಮಾತನ್ನ ಈಗ ಯತ್ನಾಳ್ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ. ಶಿಕ್ಷೆಗೆ ಒಳಗಾದರೂ ಕೂಡ ಅಪ್ಪ ಮಗನ ಬಗ್ಗೆ ತಮ್ಮ ವಾಗ್ದಾಳಿಯನ್ನ ನಿಲ್ಲಿಸಿಲ್ಲ ಯತ್ನಾಳ್. ಮತ್ತೊಮ್ಮೆ ಯಡಿಯೂರಪ್ಪನವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇದರಲ್ಲೂ ನೇರವಾಗಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರನ್ನೂ ಕೂಡ ಒಳಗಿನ್ವಾಲ್ವ್ ಮಾಡಿಕೊಂಡು ಸಿದ್ದರಾಮಯ್ಯನವರ ಜೊತೆಯಲ್ಲಿ ಯಡಿಯೂರಪ್ಪ, ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ವಿಜಯೇಂದ್ರ ಹೊಂದಾಣಿಕೆ ರಾಜಕೀಯವನ್ನ ಮಾಡುತ್ತಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಹೊಂದಾಣಿಕೆ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಯತ್ನಾಳ್. ಸಿದ್ದರಾಮಯ್ಯ, ಬಿಎಸ್ವೈ ಹೊಂದಾಣಿಕೆ ಪಾಲಿಟಿಕ್ಸ್ ಮಾಡುತ್ತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್, ವಿಜಯೇಂದ್ರ ಇಬ್ಬರು ಬಿಸಿನೆಸ್ ಪಾರ್ಟ್ನರ್ಸ್ ಆಗಿದ್ದಾರೆ. ಇಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷ ಅನ್ನೋದು ಇಲ್ವೇ ಇಲ್ಲ. ಇದು ನಡೀತಾ ಇರೋದು ಕೇವಲ ಯಡಿಯೂರಪ್ಪನವರ ಕುಟುಂಬದ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಹೇಳಿ ಕಿಡಿಕಾರಿದ್ದಾರೆ ಯತ್ನಾಳ್.
ನಾವು ಯಡಿಯೂರಪ್ಪಗೆ ಜ್ಯೋತಿ ಜ್ಯೋತಿ ಅಂದ್ರೆ ಸರ್, ಈಗ ಅಶಿಸ್ತಿನ ನೆಪದಲ್ಲಿ ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಹಾಗಾದ್ರೆ ಯತ್ನಾಳ್ ಅವರು ನಿಜವಾಗಿ ಅಸಿಸ್ಟ್ ಮಾಡಿದ್ರ? ಯಾಕೆ ಮಾಡಿದ್ದಾರೆ? ಏನೈತೆ ಪ್ರೂಫ್ ಏನೈತೆ? ನಾವು ಭಾರತೀಯ ಜನತಾ ಪಾರ್ಟಿಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿಲ್ಲ, ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡಿಲ್ಲ, ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾವು ಮಾತಾಡಿಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಲೋಕಸಭೆಯಲ್ಲಿ ವಿಧಾನ ಪರಿಷತ್ ನಾನೊಬ್ಬ ಕಾಂಗ್ರೆಸ್ ರಾಷ್ಟ್ರೀಯ ಸಭೆಗಳಿಗೆ ಹೋಗಿಲ್ಲ. ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾವು ಯಾವುದೇ ರೀತಿ ಇವತ್ತು ಅವ್ರ ಸಭೆಗೆ ಹೋಗುದು, ಅವ್ರ ಜೊತೆಗೆ ನಡೆಸೋದು, ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಒಪ್ಪಂದ ಮಾಡಿಲ್ಲ. ಹಾಗಾದ್ರೆ ನಾ ಹೆಂಗ ಪಕ್ಷ ವಿರೋಧಿ ನಾವು ಯಡಿಯೂರಪ್ಪ ವಿರೋಧಿ ಇದ್ದೇನೆ. ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕನ್ನಡ ಜನರಿಗೆ ದೊಡ್ಡ ಮೋಸ ಮಾಡಿದ್ರು, ನೀರಾವರಿಯಲ್ಲಿ ಮೋಸ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರಶೇಖರ್, ಮತ್ತೊಮ್ಮೆ ವಿಜಯೇಂದ್ರ ಹಾಗೆ ಯಡಿಯೂರಪ್ಪನವರ ವಿರುದ್ಧ ಗುಡುಗು, ಹೊಸ ಪಕ್ಷ ಕಟ್ಲಿಕ್ಕೂ ಸಿದ್ಧ ಅನ್ನೋ ವಾರ್ನಿಂಗ್ ಸಂದೇಶ. ನುಡಿದಂತೆ ನಡೀತಾರ? ಪಕ್ಷ ಕಟ್ಟೋ ಹಂತಕ್ಕೆ ಹೋಗುತ್ತಾ ಈ ಮುನಿಸು? ಸ್ಮಿತಾ, 6 ವರ್ಷಗಳ ಕಾಲ ಬಿಜೆಪಿಯಿಂದ ಬ್ಯಾನ್ ಅಥವಾ ಎಕ್ಸ್ಪೆಲ್ ಆಗಿರ್ತಕ್ಕಂಥ ಯತ್ನಾಳ್ ಅವರ ವಿರುದ್ಧ ಈಗ ಒಂದು ರೀತಿಯಾದಂತಹ ಹೊಸ ಬಾಂಬ್ ಅನ್ನ ಸಿಡಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ನೋಡೋದಾದ್ರೆ ಯತ್ನಾಳ್ ಅವರು ಹೇಳಿರ್ತಕ್ಕಂಥ ಮಾತೇನಿದೆ ಅದು ನಿಜಕ್ಕೂ ಸಾಧ್ಯನಾ ಅನ್ನುವಂಥದ್ದು ಒಂದು ಕಡೆ ಆದ್ರೆ, ಈಗ ಪಕ್ಷ ಕಟ್ಟುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡುವಂತ ತಂತ್ರಕ್ಕೆ ಮುಂದಾದ್ರ ಯತ್ನಾಳ್ ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಈವರೆಗೂ ಕೂಡ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ವಿರುದ್ಧ ಗುಡುಕ್ತಾ ಇದ್ದಂತ ಯತ್ನಾಳ್ ಅವರು ಈಗ ಏಕಾಏಕಿ ತಮ್ಮ ಒಂದು ನಿಲುವನ್ನೇ ಬದಲಿಸಿರ್ತಕ್ಕಂಥದ್ದು. ಸೊ ಈಗ ಹೈಕಮಾಂಡ್ಗೆ ಸವಾಲನ್ನಾಗುವಂತೆ, ಅಂದ್ರೆ ನಾವು ಹೇಳಿರ್ತಕ್ಕಂಥ ಅಂದ್ರೆ ವಿಜೇಂದ್ರ ಅವರ ಬದಲಾವಣೆ ಏನಿದೆ ಆ ಬದಲಾವಣೆ ಆಗ್ಲೇಬೇಕು ಅಂತ ಒಂದು ಒತ್ತಾಯವನ್ನ ಮಾಡ್ತಾ ಇರತಕ್ಕಂಥದ್ದು. ಆ ಮೂಲಕ ಒಂದು ವೇಳೆ ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡದೆ ಹೋದ್ರೆ ನಾವು ಪಕ್ಷವನ್ನ ಕಟ್ತೇವೆ, ಹಿಂದುತ್ವದ ಅಜೆಂಡಾದ ಮೇಲೆಯೇ ಒಂದು ಪಕ್ಷವನ್ನ ಕಟ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಯಡಿಯೂರಪ್ಪನವ್ರನ್ನ ಬಂಧನ ಮಾಡೋದಾಗಿ ವಿಜೇಂದ್ರ ಅವರಿಗೆ ಕಾಂಗ್ರೆಸ್ ವಿಜೇಂದ್ರ ಅವ್ರನ್ನ ಕಟ್ಟಿ ಹಾಕುವಂತ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಅಂದ್ರೆ ಯಡಿಯೂರಪ್ಪನವ್ರ ಮೇಲೆ ಇರ್ತಕ್ಕಂಥ ಪೋಕ್ಸೋ ಕೇಸ್ ಏನಿದೆ ಆ ಪೋಕ್ಸೋ ಕೇಸನ್ನ ಇಟ್ಕೊಂಡು ವಿಜೇಂದ್ರ ಅವ್ರನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ಈ ಮೂಲಕ ಯಡಿಯೂರಪ್ಪನವ್ರನ್ನ ಬಂಧನ ಮಾಡ್ತೀವಿ ಅಂದ್ರೆ ವಿಜೇಂದ್ರ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಹೇಳ್ದಂತೆ ಕೇಳ್ತಾರೆ. ಹೀಗಾಗಿ ಈ ಎಲ್ಲಾ ವಿಚಾರಗಳನ್ನು ಒಳಗೊಂಡಂತೆ ವಿಜೇಂದ್ರ ಅವರ ಬದಲಾವಣೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಯತ್ನಾಳ್ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ವಿಜಯದಶಮಿಗೆ ಹೊಸ ಪಕ್ಷವನ್ನ ಕಟ್ಟೋದಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇನ್ನೂ ಕೂಡ 6-7 ತಿಂಗಳ ಕಾಲ ಇದೆ. ಅಷ್ಟರಲ್ಲಿ ಹೈಕಮಾಂಡ್ ತಮ್ಮ ನಿಲುವನ್ನು ಬದಲಿಸಿಕೊಳ್ಬೇಕು, ಇಲ್ಲದೆ ಹೋದಲ್ಲಿ ನಾವು ಹೊಸ ಪಕ್ಷವನ್ನ ಕಟ್ಟೋದಾಗಿ ಶತಸಿದ್ಧ ಅನ್ನುವಂತ ಮಾತನ್ನ ಈಗ ಯತ್ನಾಳ್ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗಾಗಿ.